ಯಾರೋ ಸತ್ತ ಎಲ್ಮಿಷನ್ ಹೋಗ್ತಾರಪ್ಪ ಈ ಗೌರ್ಮೆಂಟ್ ಆಗೋಯ್ತು ಇನ್ನೊಂದು ಎಲ್ಲ ಮಾಡ್ಕೊಂತಾರೆ ಈಗ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಬರಲೇಬೇಕು ಬರಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಬರಲೇಬೇಕು ಬರಲೇಬೇಕು ಅಧಿಕಾರಿಗಳು ಬರಲೇಬೇಕು. ನಮ್ಮದು ಜಮೀನು ಆಯ್ತು ಇಲ್ಲಿ 32 ಗುಂಟೆ ಜಮೀನಿದೆ. ಅದರಲ್ಲಿ 26 ಗುಂಟೆ ಕೊಟ್ಟಿರೋದು ಅವ್ರಿಗೆ. ಇನ್ನು 6 ಗುಂಟೆ ಜಮೀನು ನಮ್ದು ಐತೆ. ಅದೆಲ್ಲ ಸೇರಿ ಕಾಂಪೌಂಡ್ ಹಾಕೊಂಡವ್ರೆ ಕೆಂಚಾಪರು ಅಂತ. ಕೋಡಿಗೇನ ಬಂದ್ಬಿಟ್ಟವ್ರಲ್ಲ, ಕೋಡಿನೇ ಬಿಟ್ಟಿಲ್ಲ, ಎಲ್ಲ ಸೇರಿ ಹಾಕೊಂಡವ್ರು ನಮ್ದು ಸೇರಿ. ಕೇಳಿದ್ರೆ ಏನಿಲ್ಲ ನಿಮ್ದು ಯಾವುದು ಇಲ್ಲ, ನಿಮ್ದು ಎಲ್ಲ ತಗೊಂಡ್ಬಿಟ್ಟಿದ್ದೀವಿ ಅಂತೇಳಿ ಕಾಂಪೌಂಡ್ ಹಾಕೊಂಡವ್ರು, ಬಿಡಲ್ಲ ಅಂತಾರೆ. ಏನಿಲ್ಲ ಮುಂದೆ ಸ್ಟ್ರೈಕ್ ಮಾಡ್ತೀವಿ, ತಲೆಗಪ್ತದ ಅದೇ ತಾಲೂಕು ಆಫೀಸ್ ಹೋಗಿ ಇದು ಮಾಡ್ಬೇಕು. ನಮ್ದು 32 ಗುಂಟೆ ಜಮೀನು ಇತ್ತು. 26 ಗುಂಟೆ ಜಮೀನು ಮಾರ್ಬಿಟ್ಟಿದೀವಿ. ಇನ್ನು 6 ಗುಂಟೆ ಜಮೀನು ಹೆಚ್ಚುವರಿ ಅದೇ. ಅದಕ್ಕೆ ಸಾಲದ್ದು ಅಂತ ಹೇಳಿ ಕೆರೆ ಕೊಡಿನೂ ಅದಕ್ಕೆ ಬಳಸ್ಕೊಂಡು ಎಲ್ಲ ಕಾಂಪೌಂಡ್ ಹಾಕೊಂಡವ್ರೆ. ಕೇಳಕ್ ಹೋದ್ರೆ ನಮ್ಮ ಮೇಲೆ ಜಗಳ ಮಾಡ್ತಾರೆ. ಯಾರಮ್ಮ ಕಾಂಪೌಂಡ್ ಹಾಕೊಂಡ್ರೆ? ಅವ್ರು ಕೆಂಚಪ್ಪರು. ಹಾಗೆ ಒಂದು 10 ವರ್ಷ ಆಯ್ತು ಸರ್. 10 ವರ್ಷದಿಂದನೂ ಅವರು ಒತ್ತುವರಿ ಮಾಡ್ಕೊಂಡು ನಮ್ಮ ಜಮೀನು ನಮಗೆ ಬಿಡ್ರಿ ಹಿಂದೆ ನಮಗೆ ಬಿಡ್ತಾ ಇಲ್ಲ. ನಿಮ್ದು ಏನೈತಾ ಕಾನೂನು ತಗೊಂಬರ್ರಿ, ನಾನೆಲ್ಲ ಮಾಡಿಸ್ಕೊಂಡಿದ್ದೀನಿ, ನನ್ನ ಹೆಸ್ರಿಗದೆ, ನಾನು ಬಿಡಲ್ಲ ಅಂತ ಹೇಳ್ತಾವ್ರು ಸರ್. ಕೋಡಿ ಸಮೇತ ಎಲ್ಲ ಅವರೇ ಕೋಡಿಗೂ ಜಾಗ ಬಿಟ್ಟಿಲ್ಲ. ನಮ್ದು 6 ಗುಂಟೆ ಜಮೀನು ಸೇರಿಸ್ಕೊಂಡವ್ರಿ. ತೊರೆ ಎಲ್ಲ ಮುಚ್ಚಾಕೊಂಡವ್ರ? ಎಲ್ಲ ಮುಚ್ಚವ್ರಿ, ಕಾಂಪೌಂಡ್ ಹಾಕೊಂಡವ್ರಿ.